ಕರಿ ಚೇತನ್ ಕರಿ. ವೆಲ್ಕಮ್ ಟು ಮೈ ಚಾನಲ್. ಇದು ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಮಾಡಿರುವಂಥ ವಿಡಿಯೋ. ಕಾಲು ಸುಡಲ್ವಾ? ಕಾಲು ಸುಡುತ್ತಾ ಕಡೆ ಹೋಗು ಚೇತು ಮಾಮತ್ತು. ನಮ್ಮ ತಮ್ಮ ನಮ್ಮನು ಬಂದಿದ್ರು, ಹಾಲು ಉಗಿಸಿ ಅವರು ಹೋದ್ರು. ಅದಾದ ನಂತರ ಸಂಜೆ ನಮ್ಮ ತಂಗಿ ಮನೆಯವರು ಬಂದಿದ್ರು. ಬೇಸಿಗೆ ರಜೆ ಆಗಿದ್ದರಿಂದ ನಮ್ಮ ಅಣ್ಣ ಫ್ಯಾಮ್ಲಿ, ತಂಗಿ ಫ್ಯಾಮ್ಲಿ ಊರಿಗೆ ಹೋಗಿದ್ರು. ನಮ್ಮ ಮಗ ಸುಸ್ತಾಗಿ ಮಲಗಿದ್ದಾನೆ, ತುಂಬ ಹೆಲ್ಪ್ ಮಾಡಿದ. ನಮ್ಮ ಮನೆಯವರು ಮಾತಾಡ್ತಾ ಇದ್ದಾರೆ ನೋಡಿ. ಅವ್ರಿಗೆ ಅಷ್ಟು ಸೀರಿಯಸ್ ಕಾಯಿಲೆ ಇದ್ದರೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಇದ್ದರು. ಬಟ್ಟೆಗಳೆಲ್ಲ ಹೇಗಿತ್ತೋ ಹಾಗೆ ಇಟ್ಟಿದ್ದೀನಿ, ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು ಅಂತ ಈ ಥರ ಪ್ಯಾಕಿಂಗ್ ಮಾಡಿದ್ದೆ ನಾನು. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹೇಳಿದ್ವಿ, ಆದರೂ ಕೂಡ ನಮ್ಮ ಕೆಲವೊಂದು ಬಟ್ಟೆಗಳಾಗಿರ್ಬೋದು, ಒಂದಷ್ಟು ಐಟಮ್ಸನ್ನು ನಾನು ನನ್ನ ಮಗ ಪ್ಯಾಕಿಂಗ್ ಮಾಡಿದ್ವಿ. ಬನಶಂಕರಿಯಿಂದ ಪೀಣ್ಯಕ್ಕೆ 10,000 ಏನೋ ತೊಗೊಂಡ್ರು. ನಮ್ಮ ಮನೆಯವ್ರ ಬಟ್ಟೆನ ಅರ್ಧಂಬರ್ಧ ಜೋಡಿಸಿದ್ದೀನಿ, ಎಷ್ಟು ಸಿಕ್ಕಿದೆಯೋ ಅಷ್ಟು. ಬ್ಯಾಗ್ಗಳೆಲ್ಲ ಮಿಕ್ಸ್ ಆಗಿಬಿಟ್ಟಿದೆಯಲ್ವ, ಹಾಗಾಗಿ ಯಾವುದು ಎಲ್ಲೆಲ್ಲಿ ಇದೆಯೋ ಗೊತ್ತಿಲ್ಲ. ಸಿಕ್ಕಿರೋದನ್ನು ಜೋಡಿಸ್ತಾ ಇರುವಂಥದ್ದು. ನೆಕ್ಸ್ಟು ಇದು ಮಿರರ್ ಹಿಂದ್ಗಡೆ ಇಷ್ಟೊಂದು ಸ್ಟೋರ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಇರುವಂಥರ. ನಮ್ಮ ತಂಗಿ ಮನೆಯವರು ನಮ್ಮ ಮನೆಯವರು ಊಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಊಟಕ್ಕೆ ಕೊಟ್ಟಿದ್ದೀನಿ. ನನ್ನ ಮಗ ಮಲಗಿದ್ದಾನೆ, ಅವನ ಎದ್ದ ಮೇಲೆ ನಾನು ನನ್ನ ಮಗ ಕೂಡ ಊಟ ಮಾಡ್ತೀವಿ. ಅಡುಗೆ ಮನೆಯಲ್ಲಿ ಕೂಡ ಅಷ್ಟೇ, ಯಾವುದ್ಯಾವುದು ಸಿಕ್ಕಿದೆಯೋ ಅದನ್ನು ತಗೊಂಡು ಜೋಡಿಸ್ಕೊಂಡಿದ್ದೀನಿ ಸದ್ಯಕ್ಕೆ ಅಡುಗೆ ಮಾಡೋಕ್ಕೆ. ನೆಕ್ಸ್ಟ್ ಇದೆಲ್ಲ ಗ್ರೋಸರಿ, ಎಕ್ಸ್ಟ್ರಾ ಗ್ರೋಸರಿ ಅದೆಲ್ಲ ಡಬ್ಬಿಗಳು ಹೇಗಿತ್ತೋ ಹಾಗೆ ಅವರು ಪ್ಯಾಕಿಂಗ್ ಮಾಡ್ಕೊಂಡ್ಬಂದಿದ್ದಾರೆ. ಮೊದಲು ನನ್ನ ಒಂದು ಕಿಚನ್ ಕಂಟೈನರ್ಸ್ ಈ ಥರದ್ದಿತ್ತು, ಈ ಕಡೆ ಕಬೋರ್ಡಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಹಾಗಾಗಿ ನಾನು ಕಿಚನ್ ಕಂಟೈನರ್ಸನ್ನು ಚೇಂಜ್ ಮಾಡಿಕೊಂಡೆ. ಇದರಲ್ಲಿ ನೋಡಿ ಒಂದು 20ರಿಂದ 25 ಡಬ್ಬಿಗಳು ಇರ್ಬೋದು. ಬಟ್ ನಾನು ಇವಾಗ ತಂದಿರುವಂಥ ಕಂಟೈನರ್ಸ್, ಕಿಚನ್ ಕಂಟೈನರ್ಸ್ ಸ್ಪೇಸ್ ಸೇವಿಂಗ್ ಕಂಟೈನರ್ಸ್, ಅದು ಒಂದು 36 ಡಬ್ಬಿಗಳನ್ನು ಇಟ್ಟಿದ್ದೀನಿ ಅಷ್ಟು ಕಬೋರ್ಡಲ್ಲಿ. ತುಂಬ ಚೆನ್ನಾಗಿದೆ, ವಿಡಿಯೋ ಕೂಡ ಮಾಡಿದ್ದೀನಿ. ಆಮೇಲೆ ಸ್ಪೂನ್ಗಳು ಅದೆಲ್ಲ ಜೋಡಿಸಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು 3 ಡೇಸಿಂದ ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು. ನಾನು ನನ್ನ ಮಗ, ನಮ್ಮ ಮನೆಯವ್ರಿಗೆ ಹುಷಾರಿಲ್ವಲ್ಲ, ಅವರು ಸುಮ್ಮನೆ ಕೂತ್ಕೊಂಡಿದ್ರು. ಅವರು ಹೆಲ್ಪ್ ಮಾಡೋಕ್ಕೆ ಬರ್ತಿದ್ರು, ಬಟ್ ನಮಗೂ ಕೂಡ ಬೇಡ ಅಂತಲೇ ಹೇಳಿದರು. ಏನೂ ಮಾಡಬೇಡಿ, ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಅದಕ್ಕೆ ಹೇಳಿದ್ದು ಅಂತ. ಮಲಗಿದ್ದಾರೆ ಇವಾಗ. ಅವ್ರಿಗೆ ಬೆಡ್ಶೀಟ್ ಬೇಕು, ನನ್ನ ಮಗ ತೆಗೆದುಕೊಡ್ತಾ ಇದ್ದಾನೆ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಜಸ್ಟ್ ಒಂದು 2-3 ವಾರ ಆಗಿತ್ತು ಅಷ್ಟೇ. ಹತ್ತು ದಿನದ ವೀಡಿಯೋಗಳನ್ನು ಒಂದೇ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಮನೆ ಖಾಲಿ ಮಾಡ್ಕೊಂಡು ಬರ್ತಾ ಇದ್ವಲ್ವ, ಕುಂಕುಮ ಕರೆದಿದ್ರು, ಹೋಗಿದ್ದೆ. ನಮ್ಮ ಓನರು ಜ್ಯೋತಿಯವರು ಮತ್ತು ಇನ್ನೊಬ್ಬರು ಗಂಗಮ್ಮ ಆಂಟಿ ಅಂತ ನಮ್ಮ ಮನೆ ಓನರ್ ಇದ್ದಾರಲ್ವ, ಅವ್ರ ತಂಗಿ ಆಗಬೇಕು ಅವರು. ಅವರಿಬ್ಬರು ಕುಂಕುಮ ಕೊಟ್ಟರು. ಅವರ ನಮ್ಮ ಆತ್ಮೀಯತೆಯ ಬಗ್ಗೆ ಮಾತುಗಳಲ್ಲಿ ಹೇಳಿದ್ರೆ ಸಾಲು, ಅಷ್ಟು ಚೆಂದ ಇದ್ವಿ. ಈಗಲೂ ಕೂಡ ಫೋನ್ ಮಾಡಿ ಮಾತಾಡ್ತಾ ಇರ್ತೀವಿ. ಕೆಲಸ ಮಾಡ್ತಾ ಇದ್ದಾರೆ. ಬೀರುಗಳು 2 ಇದೆ ಅಲ್ವಾ, ಅದೇನು ಯೂಸ್ ಆಗಲ್ಲ ಅವ್ರಿಗೆ. ಅವ್ರ ಊರಿಗೆ, ತವ್ರ ಮನೆಗೆ ಕಳಿಸ್ತಾ ಇದ್ದಾರೆ. ನೆಕ್ಸ್ಟು ಇದು ನೋಡಿ, ಶೂ ರ್ಯಾಕ್ ಈ ಥರ ಮಾಡಿಸಿದ್ದಾರೆ. ಹಾಗೆ ಇಲ್ಲಿನ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಬರೋಕ್ಕೆ ಒಂದು ರೌಂಡ್ ಹೊರಗಡೆ ಹೋಗಿದ್ದು. ಪ್ರಶಾಂತವಾಗಿದೆ, ಹೊಸ ಜಾಗ. ಇವಾಗಂತೂ ಕಾವೇರಿ ನೀರು ಬಂದಿದೆ. ಮೊದಲು ವಿಡಿಯೋ ಮಾಡ್ತಾ ಇದ್ದೀನಲ್ವ, ಅವತ್ತು ಕಾವೇರಿ ನೀರು ಇರಲಿಲ್ಲ.
ಈ ವರ್ಷ ಬಂದಿದೆ 2025ರಲ್ಲಿ, 2024ರಲ್ಲಿ ಇರಲಿಲ್ಲ. ನೆಕ್ಸ್ಟು ಇಲ್ಲೇನು ಇಟ್ಟಿಗೆಗಳು ಹಾಕಿದ್ದಾರಲ್ವ, ಆ ಬಿಲ್ಡಿಂಗ್ ಈಗೆಲ್ಲ ಕಂಪ್ಲೀಟ್ ಆಗಿದೆ. ಆವಾಗ ಇನ್ನೂ ಸ್ಟಾರ್ಟಿಂಗ್ ಮಾಡಿದರು. ನೆಕ್ಸ್ಟು ಬನ್ನಿ ಇವಾಗ ಮನೆಗೆ ಹೋಗೋಣ. ಇನ್ನೇನೆಲ್ಲ ಕೆಲಸ ಇದೆ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬ ದಿನದ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ಸ್ವೀಟ್ ಮೆಮೊರಿ ಇರುತ್ತೆ, ಹಾಗೆ ಏನಾದರೂ ಒಂದು ಯೂಸ್ಫುಲ್ ಆಗುವಂಥದ್ದು ಇರುತ್ತೆ ವಿಡಿಯೋದಲ್ಲಿ ಅಂತ. ನಂದು ನಮ್ಮ ಮನೆಯವ್ರ ಬೈಕು, ನಮ್ಮ ಓನರ್ದು ಬೈಕು, ಕಾರು ಹೊರಗಡೆ ನಿಲ್ಲಿಸಿದ್ದಾರೆ, ಪಾರ್ಕಿಂಗಲ್ಲಿ ಸ್ಪೇಸ್ ಇಲ್ಲ. ಆಮೇಲೆ ಸನ್ ಡೈರೆಕ್ಟ್ ಇದನ್ನು ಕೂಡ ಫಿಕ್ಸ್ ಮಾಡಬೇಕು, ಹೊರಗಡೆ ಹಾಗೆ ಇಟ್ಟಿದ್ದೀನಿ. ಯಾವ ಸಾಮಾನು ಜೋಡಿಸಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಜೋಡಿಸಿರುವಂಥದ್ದು. ನಮ್ಮ ಮನೆಯವರು ಸ್ನಾನ ಮುಗಿದು ಬಂದರು. ಈಗ ನನ್ನ ಪಾತ್ರೆಗಳೆಲ್ಲ ಜೋಡಿಸಿ ನಮ್ಮ ಮನೆಯವ್ರಿಗೆ ಗಂಜಿ ಮಾಡಿಕೊಟ್ಟೆ. ಗಂಜಿದೊಂದು ಪೌಡ್ರ್ ಕೊಟ್ಟಿದ್ದರು. ಅವ್ರಿಗೆ ಇನ್ನೂ ಅಷ್ಟೊಂದು ಸುಲಭವಾಗಿ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಸಂಜೆ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡಿದ್ದೀನಿ. ಏನು ಮಾಡ್ತಾಯಿದ್ಯಾ? ಶೇಂಗಾ ಹುರಿತಾ ಇದ್ದ ನನ್ನ ಮಗ. ಬೇಸಿಗೆ ರಜೆ, ಒಬ್ಬನೇ ಇದ್ದಾನೆ. ತಂಗಿ ಮಕ್ಕಳು ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಶೇಂಗಾ ಬಂದು ನಮ್ಮ ತಾಯಿಯವರ ತಾಯಿ ನಮ್ಮ ಸಾಕು ಹಾಕಿದ್ರು. ಇನ್ನು ಸ್ವಲ್ಪ ಶೇಂಗಾ ಇತ್ತು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಹುರಿದು ಕೊಡ್ತಾ ಇದೆ. ನನ್ನ ಮಗ ಹುರಿತಾ ಇತ್ತು, ನಾನು ಹುರಿತೀನಿ ಅಂತ ಎಲ್ರಿಗೂ ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯವರು ನೋಡ್ಕೊಳ್ತಾ ಇದ್ದಾರೆ ಕನ್ನಡಿ. ದಿನ ದಿನ ವೀಕ್ ಆಗ್ತಾನೆ ಇದ್ರು ಅವರು. ನೆಕ್ಸ್ಟು ಶೇಂಗಾ ತಿಂತಾ ಇದ್ದೀವಿ ಎಲ್ಲರೂ. ನಂದು ಖಾಲಿ ಆಯಿತು, ನನ್ನ ಮಗಂದು ಕೂಡ ಖಾಲಿ ಆಯಿತು. ನಮ್ಮ ಮನೆಯವರು ಇನ್ನೂ ತಿಂತಾ ಇದ್ದಾರೆ ನಿಧಾನಕ್ಕೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನೋಡಿ. ಇವಾಗ ಸ್ವೀಟ್ ಮೆಮೊರಿ ಆಗಿದೆ ಅದು. ಅಷ್ಟು ಬೇಗ ಅವರು ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ದೈವಿ ಇಚ್ಛೆ ಅಂತಾರಲ್ಲ, ಹಾಗೆ ಏನು ಮಾಡೋಕ್ಕಾಗಲ್ಲ. ಮುಂಚೆ ಗೊತ್ತಾಗಿದ್ದರೆ ಏನಾದರೂ ಮಾಡ್ಬೋದಾಗಿತ್ತು. ಅದು ಗೊತ್ತಾಗದೇ ಇರೋ ಕಾಯಿಲೆ. ಹಾಗಾಗಿ ಆಯಿತಾ ನಿಂದು ಆ್ಯಕ್ಸಿಡೆಂಟು, ಹಾರ್ಟ್ ಅಟ್ಯಾಕು ಆಗಿ ಎಲ್ಲ ಆಯ್ತಾರಲ್ವ, ಅದು ಸಡನ್ನಾಗಿ ಹೋಗುವಂಥದ್ದು. ಇದಾದರೆ ಇಟ್ಟು ಕೂಡ ಒಂದು ನರಕ ಅನುಭವಿಸಿ ಹೋಗೋ ಥರ ಮಾಡುತ್ತೆ ಇದೊಂದು ಕಾಯಿಲೆ. ನೆಕ್ಸ್ಟ್ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಮನೆಯವರು ಮನೇಲೇ ಇದ್ದರು, ರೆಸ್ಟ್ ತೊಗೊಳ್ತಾ ಇದ್ರಲ್ವ, ಡ್ಯೂಟಿಗೇನು ಹೋಗ್ತಾ ಇದ್ದಿಲ್ಲ. ಆಗಲೇ ಯಾವುದು ರಾತ್ರಿ ಯಾವುದು ಅನ್ನೋ ಥರ ಆಗಿತ್ತು. ನಾನು ಕೂಡ ಮನೇಲಿದ್ದೆ, ಟೈಲರಿಂಗ್ ಶಾಪ್ ಕೂಡ ಇರಲಿಲ್ಲ. ನಮ್ಮ ಮನೆಯವರು ನೀರು ದೋಸೆ ಮಾಡಿಕೊಡು ಅಂದರು. ಹಾಗಾಗಿ ಬೆಳಗ್ಗೆ ನೀರು ದೋಸೆ ಮಾಡಿದ್ದೆ ತಿಂಡಿಗೆ. ಅದೇ 2 ಬಿಸಿದು ನನಗೆ ಮಾಡಿಕೊಟ್ಬಿಟ್ಟು ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದರು. ನಾನು ಅವ್ರಿಗೆ ಬೇರೆ, ನನಗೆ ಬೇರೆ, ನಮಗೆ ಬೇರೆ ಯಾಕೆ ಅಂತ 3 ಜನ ಕೂಡ ನೀರು ದೋಸೆ ಮಾಡ್ಕೊಂಡು ತಿಂದ್ವಿ. ನನ್ನ ಮಗ ಊಟಕ್ಕೆ ಕೊಟ್ಟು ಬಂದ. ಈಗ ನಾನೊಂದು ಇನ್ನೊಂದು ದೋಸೆ ಹಾಕ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ನನ್ನ ಮಗಂದು ಊಟ ಆಯಿತು. ನೆಕ್ಸ್ಟ್ ಡೇ ಬೆಳಗ್ಗೆ ಇದನ್ನು ಕಂಟಿನ್ಯೂ ಮಾಡಿದ್ದೀನಿ. ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದ. ನಾನು ಹೊರಗಡೆ ರಂಗೋಲಿ ಹಾಕೋಣ ಅಂತ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಕಸ ಗುಡಿಸಿದ ನನ್ನ ಮಗ. ಆಲ್ರೆಡಿ ಬೇಸಿಗೆ ರಜೆ ಆಗಿರೋದ್ರಿಂದ ಅವನಿಗೂ ಕೂಡ ದಿನ ಕಳೆಯೋದು ಕಷ್ಟ ಆಗ್ತಿತ್ತು. ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ನೆಕ್ಸ್ಟು ನಮ್ಮ ಮನೆಯವರು ಹೊರಗಡೆ ಹೊರಟಿದ್ದಾರೆ. ಅಂದರೆ ನೆಟ್ವರ್ಕ್ ಬರಲ್ಲ, ಹಾಗಾಗಿ ಹೊರಗಡೆ ನಮ್ಮ ಮನೆ ಹಿಂದುಗಡೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಕೂತ್ಕೊಂಡು. ಅಂದರೆ ಅವರು ಮನೇಲೇ ಇದ್ದರೂ ಕೂಡ ಕೇಟ್ರಿಂಗ್ದು ಆರ್ಡ್ರ್ ತೊಗೊಂಡು ಬೇರೆಯವ್ರನ್ನೆಲ್ಲ ಕೆಲಸಕ್ಕೆ ಕಳಿಸ್ತಾಯಿದ್ರು. ಫ್ರೆಂಡ್ ಮನೆ ಇರಬೇಕು, ಅವನಿಗೆ ಗೊತ್ತಿಲ್ಲ ನನ್ನ ಮಗನಿಗೆ ಫ್ರೆಂಡ್ ಮನೆ ಇರಬೇಕು, ಅದಕ್ಕೆ ಹೊರಗಡೆ ಹೋಗ್ತಿದ್ದಾರೆ ಅಂತ ಇದ್ದ. ನೆಟ್ವರ್ಕ್ ಸಿಗ್ತಿರಲಿಲ್ಲ. ಅವರು ಕಾಲ್ ಮಾಡಬೇಕಲ್ವ, ಆರ್ಡ್ರ್ ತೊಗೊಂಡಿರ್ತಾರೆ,
ಬೇರೆಯವ್ರನ್ನೆಲ್ಲ ಕೆಲಸಕ್ಕೆ ಕಳಿಸ್ಬೇಕಲ್ಲ, ಹಾಗಾಗಿ ಹೊರಗಡೆ ಹೋಗಿ ಕೂತ್ಕೊಂಡು ಕೆಲಸ ಎಲ್ಲ ಒಪ್ಪಿಸಿ ಇಂಥ ಡೇಟ್ಗಿದೆ, ಇಂಥ ರೆಸಿಪೀಸ್ ಇದೆ ಅಂತ ಎಲ್ಲ ಹೇಳಿಬಿಟ್ಟು ಬರ್ತಾಯಿದ್ರು. ನೆಕ್ಸ್ಟು ನಾನು ಟೀ ಕುಡಿತಾ ಇದ್ದೀನಿ. ನನ್ನ ಮಗ ಮತ್ತು ನಮ್ಮ ಮನೆಯವರು ಟೀ ಕುಡಿದಿದ್ದಾರೆ. ಇಬ್ಬರಲ್ಲಿ ಯಾರೋ ಒಬ್ಬರು ಅರ್ಧ ಬಂದು ತಿಂದುಬಿಟ್ಟು ಅರ್ಧ ಇಟ್ಟಿದ್ದಾರೆ. ಈಗ ಅದನ್ನು ತಿಂದು ನಾನು ಟೀ ಕುಡಿತೀನಿ. ಮಧ್ಯಾಹ್ನ ವೀಡಿಯೋವನ್ನು ಕಂಟಿನ್ಯೂ ಮಾಡಿದ್ದೆ. ನಾನು ಮಲಗಿದ್ದೆ, ನನ್ನ ಮಗ ಹಾಗೆ ಟೈಮ್ ಪಾಸ್ ಮಾಡ್ತಾಯಿತ್ತು ಏನೋ ಒಂದು. ನೆಕ್ಸ್ಟ್ ಅವನಿಗೆ ಜೋಕಾಲಿ ಕಟ್ಕೊಟ್ಟಿದ್ದೆ ಪಾರ್ಕಿಂಗಲ್ಲಿ. ಆಮೇಲೆ ಬೋರ್ಡ್ ಕೂಡ ಅಂಟಿಸಿದ್ದೀನಿ, ಯಾರಾದರೂ ಬಟ್ಟೆ ಸ್ಟಿಚ್ ಮಾಡಿಸ್ಕೊಳ್ಳೋರಿದ್ದೆ ಅಂತ ಗೊತ್ತಾಗಲಿ ಅಂತ. ಟೈಲರಿಂಗ್ ಶಾಪ್ಗೆ ಅಂತ ಮಾಡಿಸಿದ್ದಲ್ವ, ಬೋರ್ಡ್ ಹಾಗೆ ತಂದಿದ್ದೆ, ಅದನ್ನು ಸ್ಟಿಚ್ ಮಾಡಿದ್ವಿ. ಹೊರಗಡೆ ಇಬ್ಬರು ಮಕ್ಕಳು ಕೂತಿದ್ದಾರಲ್ವ, ನಮ್ಮ ಮನೆ ಓನರ್ ಮಗ ಒಬ್ಬರು, ಇನ್ನೊಬ್ಬರು ಮಂಜುಳಾ ಅಂತ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅವ್ರ ಮಗ. ನಮ್ಮ ಮನೆಯವರು ಕೆಲಸ ಹೇಳ್ತಾಯಿದ್ರು, ಬೇರೆ ಎಷ್ಟು ಕೆಲಸ ಮಾಡಿದರು, ಹಗಲು ರಾತ್ರಿ ಏನು ಮಾಡಿದ್ರು. ಹೋಗ್ಬಿಟ್ಟು ಆಸ್ಪತ್ರೆಗೆ ಸುರಿಯೋ ಥರ ಆಯಿತು. ಅಂದರೆ ಲಿಮಿಟ್ ಇರಲಿಲ್ಲ ಅವ್ರಿಗೆ, ಕೆಲಸದ ಲಿಮಿಟ್ ಇರಲಿಲ್ಲ. ಸ್ವಲ್ಪ ಗಮನ ಕೊಡಲಿಲ್ಲ, ಎಷ್ಟು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಯಾರೂ ಕೂಡ ಹಾಗೆ ಮಾಡಬೇಡಿ, ಎಷ್ಟು ಅದೇನೋ ಅಷ್ಟು ಲಿಮಿಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ನಾವು ಬಂದೇ ಬರುತ್ತೆ ಎಲ್ರಿಗೂ, ಆರೋಗ್ಯವಾಗಿದ್ದರೂ ಬರುತ್ತೆ, ಆರೋಗ್ಯವಾಗಿಲ್ಲ ಅಂದರೂ ಬರುತ್ತೆ. ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಿಮಿಟ್ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವ್ರ ಮನೆ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಕೆಳಗಡೆ ಟೈಲರಿಂಗ್ ಶಾಪಲ್ಲಿ ಪೂಜೆಯ ಸಾಮಾನೆಲ್ಲ ಇತ್ತಲ್ವ, ಅದನ್ನು ಕೆಳಗಡೆ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಮ್ಮ ಮನೆಯವರು ಮೆಡಿಸನ್ ಬಾಕ್ಸ್ಗಳು ಎಷ್ಟಿದೆ ಅಂದರೆ 2 ಡಬ್ಬಿ ಫುಲ್ ಆಗಿತ್ತು. ಅಷ್ಟು ಮೆಡಿಸನ್ ದಿನಕ್ಕೊಂದು 10 ಮಾತ್ರೆ ತೊಗೊಳ್ತಾಯಿದ್ರು. 10ಕ್ಕಿಂತ ಜಾಸ್ತಿನೇ ಅನ್ಬೋದು. ಬೆಳಗ್ಗೆ ಒಂದೇ ಟೈಮ್ಗೆ 9 ಮಾತ್ರೆ ನಾನೇ ಕೊಡ್ತಾಯಿದ್ದೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಒಂದು ಟೈಮ್ 4, ಸಂಜೆ 1-2 ಈ ಥರ ಬರೀ ಮೆಡಿಸನಲ್ಲಿ ಲೈಫ್ ಥರ ಆಗೋಯ್ತು. ನೆಕ್ಸ್ಟು ನಾನು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಕಿಚನಲ್ಲಿ ಎಷ್ಟು ಸ್ಪೇಸ್ ಇದ್ದರೂ ಕೂಡ ಪಾತ್ರೆ ಸ್ಟ್ಯಾಂಡ್ ಬೇಕೇ ಬೇಕಾಗುತ್ತೆ. ಪಾತ್ರೆ ಸ್ಟ್ಯಾಂಡನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು ಕಡಲೆಬೇಳೆ ನೆನೆಸಿದ್ದೆ, ವಡೆ ಮಾಡೋಣ ಅಂತ. ಸಂಜೆ ಮಾಡ್ತೀನಿ. ಈಗ ನಾನು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೆ. ಸಂಜೆ ಕಡಲೆಬೇಳೆ ವಡೆ ಮಾಡ್ತೀನಿ. ಅಡುಗೆ ಮನೆಯಲ್ಲಿ 2 ಕಿಟಕಿ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಪಾತ್ರೆಗಳೆಲ್ಲ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇನ್ನೂ ಜೋಡಿಸ್ಕೋಬೇಕು, ಒಂದೊಂದು ಜೋಡಿಸ್ಕೊಳ್ತಾ ಇದ್ದೀನಿ. ಮೇಲೆ ಸ್ಪೂನ್ಗಳು, ಚಾಕುಗಳು, ಲೈಟ್ರ್ ಅದೆಲ್ಲ ಜೋಡಿಸಿದ್ದೀನಿ. ಮಧ್ಯದಲ್ಲಿ ಬೌಲ್ಗಳು ಅದನ್ನು ಜೋಡಿಸ್ಕೊಂಡಿದ್ದೀನಿ. ಈ ಕಡೆ ಹಿಟ್ಟು, ಅಕ್ಕಿ ಬಕೆಟ್ಗಳೆಲ್ಲ ಜೋಡಿಸಿದ್ದೀನಿ. ರೂಮಲ್ಲಿ ಮಿಷಿನ್ಗಳು ಸೆಟ್ ಮಾಡಿದ್ದೀನಿ 2, ಇನ್ನೊಂದು ಹಾಲಲ್ಲಿದೆ. ಆಮೇಲೆ ಮಿರರಿಂದ ಸ್ಟೋರ್ ಮಾಡೋದಕ್ಕೆ ಮೇಕಪ್ ಐಟಮ್ಸ್ ಎಲ್ಲ ಕೊಟ್ಟಿದ್ರಲ್ವ, ಅದೆಲ್ಲ ಜೋಡಿಸಿದ್ದೀನಿ. ನನಗೂ ಮೇಕಪ್ಗೂ ತುಂಬ ದೂರ, ಹಾಗಾಗಿ ನನಗೆ ಅಷ್ಟೊಂದು ಮೇಕಪ್ ಐಟಮ್ಸ್ ಏನಿರಲ್ಲ. ಇಲ್ಲಿ ಬೆಡ್ಶೀಟ್, ಬುಕ್ಗಳು ಮತ್ತು ಬೇರೆದೆಲ್ಲ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಮನೆಯವ್ರ ಬಟ್ಟೆಗಳು ಪೂರ್ತಿಯಾಗಿ ಜೋಡಿಸಿದ್ದೀನಿ. ಡ್ರಾದಲ್ಲಿ ಇನ್ನರ್ ವೇರ್ ಜೋಡಿಸಿದ್ದೀನಿ. ನೆಕ್ಸ್ಟ್ ನನ್ನ ಬಟ್ಟೆಗಳು ಕೂಡ ಜೋಡಿಸಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಫಸ್ಟ್ ಲೈಕ್ ಸೀರೆ, ನೈಟಿ, ನೆಕ್ಸ್ಟು ಪೆಟಿಕೋಟ್ ಡ್ರೆಸ್ಗಳೆಲ್ಲ ಜೋಡಿಸಿದ್ದೀನಿ. ಚಪಾತಿ ಮಾಡ್ತಾಯಿದ್ದೆ ಅಡುಗೆ. ಆಮೇಲೆ ಕಡಲೆಬೇಳೆ ನೆನೆಸಿದ್ನಲ್ವ ಮಧ್ಯಾಹ್ನ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು ಅಷ್ಟೇ. ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದ. ಸರಿ
ಈಗ ಕಡಲೆಬೇಳೆ ವಡಾನ ಮಾಡ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಕರಿಬೇವೆಲ್ಲ ಹಾಕಿ ರುಚಿ ಸರಿಯಾಗಿ ರುಬ್ಬಿಟ್ಟಿದ್ದೆ. ಹಾಗೆ ಉಂಡೆಗಳನ್ನು ಮಾಡಿಟ್ಟಿದ್ದೆ. ಚಪಾತಿ ಹಾಕ್ಬಿಟ್ಟು ಬಂದಿದೆ. ಹಾಗೆ ಚಿತ್ರಾನ್ನ ಕೂಡ ಮಾಡಿದೆ. ಮಧ್ಯಾಹ್ನ ಸ್ವಲ್ಪ ವೈಟ್ ರೈಸ್ ಜಾಸ್ತಿ ಮಾಡಿದ್ದಲ್ವ, ಹಾಗೆ ಚಿತ್ರಾನ್ನ ಮಾಡಿದೆ. ನಮ್ಮ ತಂಗಿ ಮನೆಯವರು ನಮ್ಮ ತಂಗಿ ಜೊತೆ ಮಾತಾಡ್ತಾ ಇದ್ರು ಫೋನಲ್ಲಿ. ಅವ್ರು ಊರಿಗೆ ಹೋಗಿದ್ರು. ನಮ್ಮ ಮನೆಯವರು ವಡಾ ಟೇಸ್ಟ್ ನೋಡ್ತಾ ಇದ್ರು. ಚಪಾತಿ ಜೊತೆ ಬಾಳೆಹಣ್ಣು, ತುಪ್ಪ, ಸಕ್ಕರೆ ಹಾಕಿಬಿಟ್ಟು ರಸಾಯನ ಥರ ಮಾಡ್ತಾಯಿದ್ರು. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು. ಚಪಾತಿ ಜೊತೆ ಪಲ್ಯ, ಚಟ್ನಿ ಆ ಥರದ್ದು ಏನೂ ಬೇಡ, ಜಸ್ಟ್ ಬಾಳೆಹಣ್ಣು, ಮಾವಿನ ಹಣ್ಣು ಇದರದ್ದು ಒಂದು, ಆಮೇಲೆ ತೆಂಗಿನಕಾಯಿ, ಬೆಲ್ಲ ಈ ಥರದ್ದು ಮಾಡಿಕೊಟ್ರೆ ತುಂಬ ಖುಷಿ ಅವ್ರಿಗೆ. ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತಾಯಿದ್ರು. ಬಾಳೆಹಣ್ಣು ನೋಡಿ ಈ ರೀತಿ ಕಟ್ ಮಾಡಬೇಕಂತ ನಮ್ಮ ಮನೆಯವರೇ ಹೇಳಿಕೊಟ್ಟಿದ್ದು. ನೆಕ್ಸ್ಟು ಅದಕ್ಕೆ ಸಕ್ಕರೆ ಹಾಕಿದ್ದೀನಿ. ಒಂಚೂರು ಉಪ್ಪು ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ಒಂದು ಸ್ವೀಟ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ನಮ್ಮ ಮನೆಯವ್ರು ಹೇಳಿದ್ರು. ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ನೀವು ಟ್ರೈ ಮಾಡಿರಲಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಬಾಳೆಹಣ್ಣು, ಉಪ್ಪು, ಸಕ್ಕರೆ, ಒಂಚೂರು ಉಪ್ಪು, ಇದು ಚಪಾತಿ ಜೊತೆ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು. ಎಲ್ಲರೂ ಊಟ ಮಾಡಿದ್ರಾ? ವಿಶಾಲ್ ಮಾರ್ಟು. ಹೊಸ ಮನೆಯಲ್ಲಿ ಮೊದಲಿಗೆ ಬಟ್ಟೆಗಳು ಬಂದಿರುವಂಥದ್ದು. ನಮ್ಮ ಈಗಿನ ಮನೆ ಓನರ್ ಇದ್ದಾರಲ್ವ, ಅವ್ರ ತಾಯಿಯವ್ರದ್ದು 3 ಬ್ಲೌಸ್ ಕೊಟ್ಟಿದ್ದರು. ಈಗ ನಾನು ಅವ್ರಿಗೆ ಒಂದು ಸ್ಟಿಚ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಡೇ ವೀಡಿಯೋವನ್ನು ಕಂಟಿನ್ಯೂ ಮಾಡಿದ್ದೀನಿ. ಹೀಗೆ ಒಂದು 10 ದಿನದ ವೀಡಿಯೋ ಕಂಟಿನ್ಯೂ ಮಾಡಿದ್ದೆ. ನಮ್ಮ ಅಣ್ಣ ಬಂದಿದ್ದಾರೆ, ನಮ್ಮ ಅತ್ತಿಗೆನೂ ಊರಿಗೆ ಹೋಗಿದ್ರು. ಬೇಸಿಗೆ ರಜೆ ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು. ರೊಟ್ಟಿ, ಶೇಂಗಾ ಅಥವಾ ಕಡಲೆ ಬೀಜದ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿದ್ದೆ, ಅದು ಸ್ವಲ್ಪ ಇತ್ತು. ಜೊತೆಗೆ ಪಲಾವ್ ಕೂಡ ಮಾಡಿದ್ದೆ. ರಾತ್ರಿ ಊಟಕ್ಕೆ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದ. ನೆಕ್ಸ್ಟ್ ಡೇ ನಮ್ಮ ಮನೆಯವರು ವಿಡಿಯೋ ಮಾಡ್ತಾ ಇದ್ದಾರೆ. ಟ್ರೈಪಾಡ್ ಸಿಕ್ಕಿರಲಿಲ್ಲ. ಮೊದಲನೇ ಒಂದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಹೊಸ ಮನೆಯಲ್ಲಿ. ಒಂದೇ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟೆ, ಅದು ಕರೆಕ್ಟ್ ಆದರೆ ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋಣ ಅಂತ. ಕರೆಕ್ಟ್ ಆಯಿತು ಅಂತ ಹೇಳಿದರು. ಇನ್ನು 2 ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಟ್ಟೆ ನಾನು. ಇನ್ನು ಓವರ್ಲಾಕ್ ಮಿಷಿನ್ ದಾರಗಳೆಲ್ಲ ಹೋಗಿಬಿಟ್ಟಿದೆ. ಪ್ಯಾಕರ್ ಸಣ್ಣ ಅವರು ಮಿಷಿನ್ಗಳು ಹೇಗಿತ್ತೋ ಹಾಗೆ ತೊಗೊಂಬಂದು ಜೋಡಿಸಿದ್ದಾರೆ. ಪಾರ್ಟ್ಸು ಚೇಂಜ್ ಮಾಡ್ತಾರೆ, ಬಿಚ್ತಾರೆ ಏನೋ ಅಂದ್ಕೊಂಡಿದ್ದೆ, ಬಿಚ್ಚಿರಲಿಲ್ಲ. ಹಾಗೆ ಶಿಫ್ಟ್ ಮಾಡಿಕೊಟ್ರು. ಫೈನಲಿ ಬ್ಲೌಸ್ ಕೂಡ ಓವರ್ಲಾಕ್ ಮಾಡಿದ್ದಾಯಿತು. ಇಷ್ಟು ಸಂಜೆ ಪೂಜೆ ಕೂಡ ಮಾಡಿದ್ದೀನಿ. ಇಷ್ಟು ಹೊರಗಡೆ ಪಾರ್ಕಿಂಗಲ್ಲಿ ಲೈಟ್ ಹಾಕೋಣ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ನನಗೆ ಬೆಳಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಆವಾಗ ಹಾಕ್ತಾಯಿದ್ದೆ. ನಮ್ಮ ಮನೆಯವರು ಹೋದ್ಮೇಲೆ ಇತ್ತೀಚೆಗಂತೂ ಬಿಟ್ಬಿಟ್ಟಿದ್ದೀನಿ. ಓನರೇ ಹಾಕ್ತಾರೆ. ಮೊದಲು ನಾನೇ ಹಾಕ್ತಾಯಿದ್ದೆ. ಹೊರಗಡೆ ಈ ಥರ ಇದೆ ಇವತ್ತಿನ ರಂಗೋಲಿ. ಇದು ನೆಕ್ಸ್ಟು ಸಾಯಂಕಾಲ ಹೂ ಬಂದಿದ್ದು, ಮಲ್ಲಿಗೆ ಹೂ ತೊಗೊಂಡು ಕಟ್ತಾ ಇದ್ದೆ. ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೀನಿ. ನಮ್ಮ ಮನೆಯವರು ಟಿ ವಿ ನೋಡ್ತಾ ಇದ್ದಾರೆ. ದಿನ ಕಳೆಯೋದೇ ಕಷ್ಟ ಅನ್ನೋ ಹಾಗಾಗಿಬಿಟ್ಟಿತ್ತು. ಹೊಸ ಏರಿಯಾ ಒಂದು, ಆಮೇಲೆ ಟೈಲರಿಂಗ್ ಕೆಲಸ ಬೇರೆ ಇಲ್ಲ ನನಗೆ.
ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ರು, ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂರ್ತಿದ್ರು, ಆಮೇಲೆ ಮಲ್ಕೊಳ್ತಾಯಿದ್ರು. ಒಟ್ಟಿನಲ್ಲಿ ಸ್ವಲ್ಪ ದಿನ ತುಂಬ ಕಷ್ಟ ಆಯಿತು, ಹೊಸ ಏರಿಯಾ ಆಗಿರೋದ್ರಿಂದ. ನೆಕ್ಸ್ಟು ನಾನು ಸಂಜೆ ಅಡುಗೆ ಮಾಡ್ತಾಯಿದ್ದೀನಿ. ಅದು ಹೋಯ್ತು. ಇರುತ್ತೆ ಎಲ್ಲಿ ಹೋಗುತ್ತೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ನನ್ನ ಮಗನ ಬರ್ತ್ಡೇ ಇತ್ತು, ಏಪ್ರಿಲ್ 30. ನಮ್ಮ ಅಣ್ಣ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗ್ತಾಯಿದ್ರು. ಬರ್ತಾ ಹಾಗೆ ಕೇಕ್ ತೊಗೊಂಡು ಬಂದಿದ್ದರು. ನಮ್ಮ ತಂಗಿ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ. ನಮ್ಮ ಅಣ್ಣ, ನಾನು, ನನ್ನ ಮಗ, ನಮ್ಮ ಮನೆಯವರು 4 ಜನ ಇದ್ವಿ. ಈಗ ನಮ್ಮ ಮನೆಯವರು ಮಲಗಿದ್ದಾರೆ. ಆಗ ತಾನೇ ಮಲಗಿದ್ರಲ್ವ. ಆಮೇಲೆ ನಮ್ಮ ಮನೆಯವ್ರು ಎದ್ಮೇಲೆ ಕೇಕ್ ಕಟ್ ಮಾಡೋಣ ಅಂದರೆ ನಮ್ಮ ಅಣ್ಣನಿಗೆ ಡ್ಯೂಟಿಗೆ ಟೈಮ್ ಆಗುತ್ತೆ, ಸೆಕೆಂಡ್ ಶಿಫ್ಟ್ ಹೋಗಬೇಕು. ಆಲ್ರೆಡಿ ಟೈಮ್ ಆಗಿತ್ತು, ಹಾಗಾಗಿ ಮಲಗಿದ್ರು. ಇವಾಗ ನೋಡಿ ಒಂದು ಪಟಾಕಿ ಥರ ಸೌಂಡ್ ಬಂದ್ಬಿಡ್ತು. ಅದು ಆವಾಗ ಎದ್ದು ಬಂದರು ನಮ್ಮ ಮನೆಯವರು. ಒಂದೊಂದ್ಸಲಿ ಹೀಗಾಗುತ್ತೆ ನೋಡಿ, ಈ ಥರ ತುಂಬ ಡೇಂಜರ್. ಎಷ್ಟೇ ಹುಷಾರಿದ್ರು ಕಡಿಮೆನೇ. ಈ ಥರದ್ದು ಅಂಟಿಸ್ಬೇಕಾದ್ರೆ ಹುಷಾರಾಗಿ ಅಂಟಿಸಿ, ಆದಷ್ಟು ಅದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸರಿ ಇಲ್ಲಪ್ಪ, ಯಾಕಂದ್ರೆ ಬಟ್ಟೆ ಹಾಕಪ್ಪ, ಬಟ್ಟೆ. ನಮ್ಮ ಮನೆಯವರು ಬಟ್ಟೆ ಹಾಕ್ಕೊಂಡು ಬಂದರು. ಅವ್ರಿಗೆ ನಡೆಯೋಕ್ಕೂ ಕಷ್ಟ ಆಗ್ತಾಯಿತ್ತು ನೋಡಿ. ಅಷ್ಟು ದೊಡ್ಡ ಆಪ್ರೇಷನ್ ಅಂದರೆ ಅದು ಕಣ್ಣಲ್ಲಿ ನೋಡಿದ್ದೀನಿ, ಹೇಳೋದಕ್ಕೆಲ್ಲ ಆಗಲ್ಲ. ಇನ್ನು ನೆಕ್ಸ್ಟ್ ಅದನ್ನು ನೆನೆಸ್ಕೊಳ್ಳೋದು ಬೇಡ. ಕೇಕ್ ಕಟ್ ಮಾಡಿ ನನ್ನ ಮಗನಿಗೆ ಅನ್ನ ತಿನ್ನಿಸ್ತಾ ಇದ್ದಾರೆ. ಅವನಿಗೆ ಕ್ರೀಮ್ ಅಂದರೆ ಇಷ್ಟ. ನನ್ನ ಮಗನಿಗೆ, ನಮ್ಮ ಮನೆಗೆ ಗೊತ್ತು, ಅದಕ್ಕೋಸ್ಕರ ಕ್ರೀಮ್ ಆದರೆ ತೊಗೊಂಡು ತಿನ್ನಿಸ್ತಾ ಇದ್ದೆ. ಇಷ್ಟು ನಾನು ಪಾರ್ಕಿಂಗಲ್ಲಿ ಜೋಕಲ್ಲಿ ಕಟ್ಕೊಟ್ಟಿದ್ದೆ ನನ್ನ ಮಗನಿಗೆ. ಅವನು ಆಟ ಆಡ್ತಾ ಇದ್ದ. ನಮ್ಮ ಮನೆಯವರು ಮಾತಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ತಂಗಿ ಮನೆಯವರು, ತಂಗಿ ಮಗ, ತಂಗಿ ಮಗಳು. ನಮ್ಮ ತಂಗಿ ಕೂಡ ಊರಿಂದ ಬಂದಿದ್ರು. ಹೊರಗಡೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. 3 ಜನ. ಯಾಕದು ಅದು ಸೆಟಲ್ ಕಾಕ್ ಆಡಬೇಕಾದ್ರೆ ಮರದಲ್ಲಿ ಕೂತಿದೆ ಕಾಕು. ನನ್ನ ಮಗ ನೋಡಿ ಒಂದು ಐಡಿಯಾ ಮಾಡಿ ಅದನ್ನು ಬೆಳೆಸ್ಕೊಂಡ. ಅದೆಲ್ಲಿ ತಲೆ ತೆಗ್ದಾಕ ಫಸ್ಟ್. ಹೀಗಿತ್ತು ನೋಡಿ, ಒಂದು 10 ದಿನದ ವಿಡಿಯೋ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಯೂಸ್ಫುಲ್ ಅನ್ಸಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಇನ್ನು ಹಳೆಯ ವಿಡಿಯೋಗಳೆಲ್ಲ ಕಂಪ್ಲೀಟಾಗಿ ಮುಗೀತು. ನಮ್ಮ ಅಣ್ಣ ಮನೆ, ತಂಗಿ ಮನೆ ಮತ್ತು ನಮ್ಮ ಮನೆ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನಮ್ಮ ಅಣ್ಣ ಕೂಡ ಅವಾಗವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಿದ್ರು ನಮ್ಮ ಮನೆಯವ್ರನ್ನ. ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋಗಳು ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ.